ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕೋಟಿ ಕೋಟಿ ಹೃದಯಗಳ ಪ್ರಾರ್ಥನೆ ಕೊನೆಗೂ ಫಲಿಸಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿಗೆ ಸುನಿತಾ ವಿಲಿಯಮ್ಸ್ ಬಂದಿಳಿದಿದ್ದಾರೆ. ಇಬ್ಬರ ಆರೋಗ್ಯ ಸುಧಾರಣೆಗಾಗಿ ನಿಗಾ ಇಡಲಾಗಿದೆ. ಸದ್ಯ ಸುನಿತಾ ತಮ್ಮ ಮುದ್ದು ಶ್ವಾನದ ಬಗ್ಗೆ ಜಪಿಸ್ತಾ ಇದ್ದಾರೆ. 9 ತಿಂಗಳು ಬಾಹ್ಯಾಕಾಶದಲ್ಲಿದ್ದ ವಿಜ್ಞಾನಿಗಳು ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಆಗಿ ಪರಿವರ್ತಿಸುವ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಗಿಡ ಬೆಳೆಯುವ ಬಗ್ಗೆಯೂ ಕೂಡ ಸಂಶೋಧಿಸಿದ್ದಾರೆ. ಇದೇ ವೇಳೆ ಸುನಿತಾ ಬಾಹ್ಯಾಕಾಶಕ್ಕೆ ಗಣೇಶನ ಮೂರ್ತಿ ಭಗವದ್ಗೀತೆ ಕೊಂಡೊಯ್ದಿದ್ದು ಬಹಿರಂಗವಾಗಿದೆ. ಮದುವೆ ಓಕೆ, ಮಕ್ಕಳು ಯಾಕೆ ಅಂತಿರೋ ಪತ್ನಿ ವಿವಾಹವಾಗಿ 2 ವರ್ಷ ಆದರೂ ಸಂಸಾರ ಮಾಡ್ತಾ ಇಲ್ಲ. ಗಂಡ ಮುಟ್ಟಿದ್ರೆ ಬ್ಯೂಟಿ ಹಾಳಾಗತ್ತೆ, ಡಿವೋರ್ಸ್ ಆದ್ರೆ 45 ಲಕ್ಷ ಕೊಡಬೇಕಂತೆ. ಹೀಗಂತ ಬೆಂಗಳೂರಲ್ಲೊಬ್ಬ ಪತಿ ಗೋಳಾಡಿದ್ರೆ ಪತ್ನಿ ನಾನು ಅಂತವಳಲ್ಲ ಅಂತ ಹೇಳಿದ್ದಾಳೆ. ಮರಾಠಿಗರ ಪುಂಡಾಟ ಖಂಡಿಸಿ ಮಾರ್ಚ್ 22ಕ್ಕೆ ಕರ್ನಾಟಕಕ್ಕೆ ಬೀಗ ಹಾಕಲೇನೋ ನಿರ್ಧರಿಸಿದ್ದಾರೆ. ಆದರೆ ಬೆಳಗಾವಿ ಬಂದಾದರೆ ಸಾಕು, ಇಡೀ ರಾಜ್ಯ ಬಂದ್ ಯಾಕೆ ಅಂತ ಕೆಲವರು ತಗಾದೆ ತೆಗೆದಿದ್ದಾರೆ. ಕೆಲವರಂತೂ 50-50 ಬೆಂಬಲ ಘೋಷಿಸಿದ್ದಾರೆ. ಸಂಚಾರಿ ನಿಯಮ ಉಲ್ಲಂಘಿಸುವ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಭಾರಿ ಶಾಕ್ ಕೊಟ್ಟಿದೆ. ಸದ್ದು ಗದ್ದಲ ಇಲ್ಲದೆ ದುಬಾರಿ ಟ್ರಾಫಿಕ್ ದಂಡದ ನಿಯಮ ಜಾರಿಯಾಗಿದೆ. ನಿಯಮ ಉಲ್ಲಂಘಿಸಿದರೆ 10 ಪಟ್ಟು ಹೆಚ್ಚಿನ ದಂಡ ವಿಧಿಸೋ ರೂಲ್ ಮಾರ್ಚ್ 1ರಿಂದಲೇ ಬಂದಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.